ಮನರೇಗಾ ಉಳಿಸಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಪ್ರತಿಭಟನೆ. ಉದ್ಯೋಗ ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿರುವ ವಿಬಿ ಗ್ರಾಮ ಕಾನೂನು ವಿರೋಧಿಸಿ ಇಂದು ಜಿಲ್ಲಾ ಪಂಚಾಯತ್ ಬೆಳಗಾವಿ ಆವರಣದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಉದ್ಯೋಗ ಹಕ್ಕಿನ ಮನರೇಗಾ ಉಳಿಸಿ ಎಂದು ಘೋಷಣೆ ಕೂಗಿದ ಕಾರ್ಮಿಕರು, ಕೇಂದ್ರ ಸರ್ಕಾರ ಗ್ರಾಮೀಣ ಭಾರತ ಜನರ ಜೀವನದ ಆಧಾರವಾಗಿದ್ದ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಹೆಸರನ್ನು ಹೊಸದಾಗಿ ಮರು ಸ್ಥಾಪಿಸಿರುವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ನರೇಗಾ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಉದ್ಯೋಗ ಖಾತ್ರಿ ಕಾನೂನಿನ ಅಡಿಯಲ್ಲಿ ಕಾರ್ಮಿಕರಿಗೆ ಗ್ರಾಮದಲ್ಲಿ ಸಾಕಷ್ಟು ಕೆಲಸ ಸಿಗುತ್ತಿತ್ತು, ಒಂದಷ್ಟು ಹಣವೂ ಕೈಗೆ ಬರುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಯಾರ ಜೊತೆ ಚರ್ಚಿಸದೆ ವಿಬಿ ಗ್ರಾಮ ಜಿ ಕಾನೂನು ಅಂಗೀಕರಿಸಿ ಮನರೇಗಾ ಕಾನೂನು ರದ್ದುಗೊಳಿಸಲಾಯಿತು. ಇದು ಕೇವಲ ಕಾನೂನು ಬದಲಾವಣೆ ಮಾತ್ರವಲ್ಲ, ಕೂಲಿ ಕಾರ್ಮಿಕರನ್ನು ಗುಲಾಮರಾಗಿಸುವ ವ್ಯವಸ್ಥೆ ಸಂಚಾಗಿದೆ. ನರೇಗಾ ಜಾರಿ ಬಂದ 20 ವರ್ಷ ನಂತರ ಸಮಯಕ್ಕೆ ಸರಿಯಾಗಿ ಕೆಲಸ ಸಿಗುತ್ತಿಲ್ಲ, ಕೂಲಿ ಪಾವತಿಯಾಗುತ್ತಿಲ್ಲ, ಇಂದಿಗೂ ನ್ಯಾಯ ಕೂಲಿ ಸಿಗುತ್ತಿಲ್ಲ, ಒಂದು ಕುಟುಂಬಕ್ಕೆ 100 ದಿನಗಳ ಕೆಲಸ ಸಿಗುತ್ತಿಲ್ಲ. ಹೊಸ ಕಾನೂನು ನೈಜ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾಗಿದ್ದ ಕೇಂದ್ರ ಸರ್ಕಾರ ಕಾನೂನು ಮೂಲಕ ತಾನೇ ಎಲ್ಲ ನಿಯಂತ್ರಿಸುತ್ತಾ ತಮ್ಮ ಉದ್ಯೋಗ ಕಿತ್ತುಕೊಂಡಿದೆ. ಸಮಯಕ್ಕೆ ಸರಿಯಾಗಿ ಕೂಲಿ ಪಾವತಿಯಾಗುತ್ತಿಲ್ಲ. ಇದನ್ನು 125 ದಿನಗಳ ಕೆಲಸ ನೀಡುವ ಭರವಸೆ ಕೇವಲ ಚುನಾವಣೆ ಗಿಮಿಕ್ ಆಗಿದೆ ಎಂದು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕರಾಳ ಕಾನೂನು ನಿಜವಾದ ಬಣ್ಣವನ್ನು ಬಯಲಿಗೆ ಎಳೆಯಬೇಕಾಗಿದೆ ಮತ್ತು ಪ್ರತಿ ಗ್ರಾಮಗಳಲ್ಲಿ ಇದರ ಕುರಿತು ಜಾಗೃತಿ ಅಭಿಯಾನ ಕೈಗೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮ ಸಭೆಗಳಲ್ಲಿ ಆದೇಶವಾಗಿದ್ದರೂ ಕೂಡ ಗ್ರಾಮ ಸಭೆಗಳು ನಡೆಯುತ್ತಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನರೇಗಾ ಕೂಲಿ ಕಾರ್ಮಿಕರುಗಳು ಉಪಸ್ಥಿತರಿದ್ದರು. ಈಗಾಗಲೇ ಗ್ರಾಮ ಸಭೆಗಳ ಕುರಿತಾಗಿ ಜನ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈಗಾಗಲೇ ಅವಧಿನೂ ಮುಗಿತಾ ಬಂತು ಗ್ರಾಮ ಪಂಚಾಯತಿಗಳದ್ದು. ಯಾಕೆ ಗ್ರಾಮ ಸಭೆಗಳು ಆಗ್ತಾ ಇಲ್ಲ ಸರ್? 26ನೇ ತಾರೀಕಿಗೆ ವಿಶೇಷ ಗ್ರಾಮ ಸಭೆ ಮಾಡುವಂಥ ಕಟ್ಟುನಿಟ್ಟಿನ ಆದೇಶ ಸರ್ಕಾರದ್ದು. ಅದೇ ರೀತಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವ್ರನ್ನೂ ಒಂದು ಸುತ್ತೋಲೆ ಹೊರಡಿಸಿ ಮಾಡಂತ ಹೇಳಿದರು. ಅದನ್ನು ವೆಬ್ಸೈಟ್ನಾಗೂ ಅಪ್ಲೋಡ್ ಮಾಡಂತ ಹೇಳಿದರು. ಈಗ ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಮಾಡಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ಲಿಂದ ಏನಿದೆ ಅದನ್ನು ತರಿಸ್ಕೊಂಡು ಅದನ್ನು ಮುಂದಿನ ಕ್ರಮ ತಗೋತೀವಿ ಸರ್. ಇವಾಗ ಒಂದು ಸುತ್ತೋಲೆ ಕಳಿಸಿದ್ರು ಕೂಡ, ತಮ್ಮ ಆದೇಶ ಹೋದರೂ ಕೂಡ ತಾರಾತುರಿಯಲ್ಲಿ ಗ್ರಾಮ ಸಭೆಗಳು ಆಗ್ತಾ ಇದ್ದಾವೆ. ಗ್ರಾಮ ಸಭೆಗಳ ಉದ್ದೇಶ ಆಗ್ತಾ ಇಲ್ಲ. ಇದಕ್ಕಾಗಿ ಏನಾದರೂ ಜಿಲ್ಲಾ ಪಂಚಾಯತಿ ಒಂದು ವ್ಯವಸ್ಥಿತವಾಗಿ ಗ್ರಾಮ ಸಭೆಗಳನ್ನು ಮಾಡಬೇಕು. ಈಗಾಗಲೇ ಕೆಲವೊಂದು ಮುಗಿಯೋ ಹಂತದಲ್ಲಿರುವಂಥ ಗ್ರಾಮ ಪಂಚಾಯತಿಗಳು ಅನೇಕ ಬೇಡಿಕೆಗಳು ಮತ್ತು ಸಮಸ್ಯೆಗಳನ್ನು ಮಂಡಿಸುವಂಥ ಸಮಯ ಇರುವಾಗ ಸಮಯ ಕಾಲಾವಕಾಶ ಗ್ರಾಮ ಪಂಚಾಯತಿಗಳು ಕೊಡಬೇಕಾಗಿದೆ. ಇದ್ರ ಬಗ್ಗೆ ಜಿಲ್ಲಾ ಪಂಚಾಯತಿ ಯಾವುದಾದ್ರೂ ಒಂದು ಕ್ರಮ ತಗೋತಾ ಇದೆಯಾ? ಈಗ ಗಮನಕ್ಕೆ ತೊಗೊಂಬಂದಿದ್ದಾರೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಸಾಹೇಬ್ರ ಜೊತೆ ಮಾತಾಡ್ತೀನಿ. ಮುಂದಿನ ಅವ್ರು ಯಾವ ಕ್ರಮ ತಗೋತಾರೆ, ಯಾವ ಪಿ ಡಿ ಒ ಮೇಲೆ ಕ್ರಮ ತಗೋತಾರೆ, ಏನು ತಗೋತಾರೆ ಅದು ನೋಡೋಣ. ಸರ್, ಪಿ ಡಿ ಒಗಳ ಬಗ್ಗೆ ಈಗಾಗಲೇ ಗ್ರಾಮ ಸಭೆಗಳನ್ನು ಪಿ ಡಿ ಒಗಳು ಆಸಕ್ತಿ ತೋರಿಸ್ತಾ ಇಲ್ಲ. ಇಂಥ ಅಧಿಕಾರಿಗಳ ಬಗ್ಗೆ ಏನಾದರೂ ಕ್ರಮ ತಗೋತಾರೆ? ಅದು ಕಟ್ಟುನಿಟ್ಟಿನ ಕ್ರಮ ತಗೋತೀವಿ. ಅದು ಏನು ಸಾಹೇಬ್ರದ್ದು ಡಿಸಿಷನ್ ಇದೆ ಅಂಥದ್ದು ಇವ್ರ ಮೇಲೆ ಸೂಕ್ತ ಕ್ರಮ ತಗೋತೀವಿ. ಅವ್ರ ಮೇಲೆ ಯಾವ ಕ್ರಮ ಆಗ್ಬೇಕು ಅದನ್ನು ಮಾಡ್ತೀವಿ. ನನ್ನ ಹೆಸರು ಯಲ್ಲಪ್ಪ ಅಂತೇಳಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ಕಾರ್ಯಕರ್ತನಾಗಿ ಖಾನಾಪುರ ತಾಲೂಕಲ್ಲಿ ಮಾಡ್ತೀನಿ ಮತ್ತು ಬೆಳಗಾವಿ ಡಿಸ್ಟಿಕ್ಕಲ್ಲಿ ನಾವು ಸಂಘಟನೆ ಕೆಲಸ ಮಾಡ್ತೀವಿ. ಇವತ್ತೇನು ಉದ್ಯೋಗ ಖಾತ್ರಿನ ಕಾಯ್ದೆಯಿಂದ ಬಂದ್ ಮಾಡಿ BBG ರಾಮ್ಜಿ ಅನ್ನೋಂಥ ಏನು ಒಂದು ಹೊಸ ಕಾಯ್ದೆ ತೊಗೊಂಡು ಬಂದಿತ್ತು ಇವತ್ತೇನು ಸರ್ಕಾರ. ಇದನ್ನು ನಾವು ವಿರೋಧ ಮಾಡ್ತಾಯಿದ್ದೀವಿ. ಯಾಕೆ ವಿರೋಧ ಮಾಡ್ತಾಯಿದ್ದೀವಿ ಅಂತಂದ್ರೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ರಾಷ್ಟ್ರೀಯ ಯೋಜನೆ ಅಂತ ಏನೈತು, ಈ ಯೋಜನೆ ಒಂದು ಜನಗಳ ಹಕ್ಕಾಗಿದೆ. ನಮಗೆ ಹಕ್ಕಿದೆ. ಇಲ್ಲಿ BBG ರಾಮ್ಜಿ ಇದ್ರೊಳಗೆ ಏನಿದೆ ಅಂತಂದ್ರೆ ಹಕ್ಕಿಲ್ಲ. ಅದಕ್ಕೆ ನಾವು ಅದನ್ನು ವಿರೋಧ ಮಾಡ್ತಾಯಿದ್ದೀವಿ. ಅಲ್ಲಿ ಕಾಂಗ್ರೆಸ್ BJP ಅಂತ ನಾವು ಏನು ಅದನ್ನು ಇದು ಮಾಡ್ಕೊಂಡಿಲ್ಲ. ಅವ್ರು ಬೇಡ, ಇನ್ನೂ ಒಂದಿಷ್ಟು ಹೆಸರುಗಳನ್ನ ಇಟ್ಕೊಂಡ್ರು ನಮಗೇನು ತಕರಾರಿಲ್ಲ. ಆದ್ರೆ ನಮ್ಮ ಜನಗಳಿಗಿರ್ತಕ್ಕಂಥ ಹಕ್ಕನ್ನು ಕಿತ್ಕೋಕತ್ತಲ್ಲ, ಅದು ನಮಗೆ ಪ್ರಶ್ನೆ ಆಗಿರೋದು. ನಮ್ಮ ಹಕ್ಕು ನಮಗೆ ಬೇಕಂತೇಳಿ ನಾವು ಇಟ್ಕೊಂಡಿದ್ದೀವಿ. ಇದನ್ನು BBG ರಾಮ್ಜಿ ಬಗ್ಗೆ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಕರ್ನಾಟಕದ ಪ್ರತಿ ಜಿಲ್ಲೆ, ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಗ್ರಾಮ ಸಭೆಯನ್ನು ಮಾಡಿ ಜನಗಳಿಗೆ ಮುಟ್ಟಿಸ್ಬೇಕು. ಜನ ಇದನ್ನು ಒಪ್ತಾರ ಅಥವಾ ಏನಂತಾರ ವಿರೋಧ ಮಾಡ್ತಾರ ಅನ್ನೋದನ್ನು ಅರ್ಥ ಆಗಬೇಕಂತೇಳಿ ಸರ್ಕಾರ, ಯಾವ ಸರ್ಕಾರ? ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಆದೇಶ ಮಾಡಿದವು. ಆ ಆದೇಶದಂತೆ ಮೊನ್ನೆ ಜನವರಿ 26ರಂದು ಗ್ರಾಮ ಸಭೆ ಆಗಬೇಕಿತ್ತು. ನಾವು ಅದ್ರ ಪೂರ್ವಕವಾಗಿ ನಾವೇನು ಕೆಲಸ ಮಾಡೋದಿದ್ದು ಆ ಕೆಲಸ ಮಾಡೋದ್ರಿಂದ
CEO ಸಾಹೇಬರು ಬೆಳಗಾವಿ ಜಿಲ್ಲೆ CEO ಸಾಹೇಬರು ಕೂಡ ಆದೇಶ ಮಾಡಿದರು. ಜನವರಿ 26ರಂದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ ಮಹಿಳಾ ವಿಶೇಷ ಗ್ರಾಮ ಸಭೆಗಳನ್ನು ಕರೆದ BBG ರಾಮ್ಜಿ ಬಗ್ಗೆ ನೀವು ಗ್ರಾಮ ಸಭೆಯನ್ನು ಮಾಡಬೇಕಂತೇಳಿ ಆದೇಶ ಮಾಡಿದರು. ಅದರ ಪ್ರಕಾರ ಗ್ರಾಮ ಸಭೆ ಅವತ್ತು ನಡಿಬೇಕಿತ್ತು. ಉದಾಹರಣೆಗೆ ಖಾನಾಪುರ ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡಿ ಕೆಲವೊಂದು ಪಂಚಾಯತಿಯವರು ಆ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಏನು ವೇದಿಕೆ ಮಾಡಿರ್ತಾರೋ ಅಲ್ಲಿ ಹಿಂದ್ಗಡೆ ಬ್ಯಾನರ್ ಹಿಡ್ಕೊಂಡು ಫೋಟೋ ತಕ್ಕೊಂಡು ಫೋಟೋ ಹಾಕಿದ್ದಾರೆ. ಅವರು ಜನ ಇಲ್ಲ, ಗ್ರಾಮ ಸಭೆ ಆಗಿಲ್ಲ, ಕಾರ್ಯಕ್ರಮ ಮಾಡೋ ಹೊತ್ತಿಗೆ ಹಿಂದೆ ಫೋಟೋ ತಕ್ಕೊಂಡಾರ ಕೆಲವೊಂದು. ಅದು ಉದಾಹರಣೆಗೆ ಅವ್ರಿಗೆ ಫೋಟೋ ಗಿಟೋ ಹಾಕ್ಯಾರ ಅವ್ರು ತಾಲೂಕ್ ಪಂಚಾಯತಿಯವ್ರಿಗೆ. ಸರ್, ಇವಾಗ ನಿಮ್ಮ ಸಂಘಟನೆ ಈ ಮೂಮೆಂಟನ್ನು ಯಾವ ರೀತಿ ತೊಗೊಂಡು ಹೋಗಲಿದೆ? ಈ ಗ್ರಾಮ ಸಭೆಗಳ ಬಗ್ಗೆ ತಾವು ಬೇಡಿಕೆಯನ್ನು ಇಡ್ತಾ ಇದ್ದೀರಿ. ಯಾವ ರೀತಿ ಜಿಲ್ಲಾ ಆಡಳಿತಕ್ಕೆ ತಮ್ಮ ಬೇಡಿಕೆಯನ್ನು ಈಡೇರಿಸೋ ಸಲುವಾಗಿ ತಮ್ಮ ಮುಂದಿನ ಕ್ರಮಗಳೇನು? ನಮ್ಮ ಮುಂದಿನ ಕ್ರಮ ಏನಂದ್ರೆ ಸರ್, ಜಿಲ್ಲಾ ಪಂಚಾಯತಿಗೆ ಗ್ರಾಮ ಸಭೆ ಏನು ಚರ್ಚೆ ಆಗಬೇಕಿತ್ತು, ಪ್ರತಿ ಹಳ್ಳಿ ಒಳಗೆ ಪ್ರತಿಯೊಬ್ಬ ಜನಕ್ಕೂ ಇದನ್ನು ಮೊದಲು ಗ್ರಾಮ ಸಭೆ ಐತಿ, VBG ಬಗ್ಗೆ ಮತ್ತು ಉದ್ಯೋಗ ಖಾತ್ರಿ ಬಗ್ಗೆ ಚರ್ಚೆ ಮಾಡೋದೈತಿ ಅಂಥೇಳಿ ಕರೆದ ಗ್ರಾಮ ಸಭೆ ಮಾಡಬೇಕು ಅನ್ನೋದು ಮೊದಲನೇ ಪಾಯಿಂಟ್ ಸರ್. ಎರಡನೇದು, ನಾವು ವಿರೋಧ ಮಾಡ್ತೀವಿ ಅಂತಂದರೆ ಇದು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ, ಜನಗಳಿಂದ ಬಂದಂಥದ್ದನ್ನು ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಹಕ್ಕು ಬೇಕು ನಮಗೂ, ಯೋಜನೆ ಬೇಡ, ಭಿಕ್ಷೆ ಬೇಡ ಅನ್ನೋದು ನಮ್ಮದು ಪ್ರಶ್ನೆ ಇರು ಸರ್. ಮೊದಲನೇದಾಗಿ ಪ್ರತಿಯೊಂದು ಪಂಚಾಯತಿ ಒಳಗೂ ಜನ ಏನು ಹೇಳ್ತಾರ ಅದನ್ನು ಟರಾವು ಬರಿಬೇಕು ಸರ್. ಪಂಚಾಯತಿಯವರು ಇವ್ರು ಮನುಷ್ಯಗೆ ಬಂದಂಗೆ ಟರಾವು ಬರೆಯೋದಲ್ಲ. ಈಗ ಮೊನ್ನೆಗೆ ಜನವರಿ 26 ನಾನು ಯಾಕೆ ರೇಸ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ಜನ ಇಲ್ಲಂತಂದ್ರು ಟರಾವು ಬರೆದು ಕಚ್ಚಿರ್ತೀವಿ, ಆಕತ್ತು ಬಿಡ್ರಿ. ಇಲ್ಲ, ನೀವು ಮುಂದಿನ ಕ್ರಮಗಳು ಯಾವ ರೀತಿ ಆಗಬೇಕು, ಏನು ನಿಮ್ಮ ಹೋರಾಟ, ಮುಂದಿನ ಹೋರಾಟ ಯಾವ ರೀತಿ ಇರಲಿದೆ? ಅದೇ ಹೇಳ್ತಾ ಇದ್ದೀನಿ ಸರ್. ನಾನು ಈಗ ಪಂಚಾಯತಿ ಒಳಗೆ ಟರಾವು ಬರಿಬೇಕು, ಜನ ಏನು ಹೇಳ್ತಾರ ಅದ್ರ ಬಗ್ಗೆ ಟರಾವು ಬರಿಬೇಕು ಸರ್. ಮೊದಲನೇದು ಅದನ್ನು ಕಾಣಿಸ್ಬೇಕು. ಜನವರಿ 26 ಯಾವ ಟರಾವು? BBG ರಾಮ್ಜಿ ವಿರೋಧ ಅಂತ ಏನಿದೇನೋ, ವಿರೋಧ ಅಥವಾ ಪರನೋ ಉದ್ಯೋಗ ಖಾತ್ರಿನೋ ಆ ಎರಡಕ್ಕೂ ಚರ್ಚೆ ಮಾಡಿ ಆ ಥರದ್ದು ಟರಾವು ಬರಿಬೇಕು. BBG ಬೇಕಂತಾರ, ಉದ್ಯೋಗ ಖಾತ್ರಿ ಬೇಕಂತಾರ ಅಂತ. ಇದು ಒಂದನೇದು ಟರಾವು ಆಗಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತಿ ಒಳಗೆ. ಒಂದನೇದು. ಎರಡನೇದು ನಮ್ಮದು ಏನಂತಂದ್ರೆ, ಇವತ್ತು ಕೂಡ ನಾವು ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಇವತ್ತು 2ನೇ ಸಲ ನಾವು ಜನವರಿ 26ರಂದು ಕೂಡ ನಾವು ಬಂದು ಜನವರಿ 14ನೇ ತಾರೀಕಿಗೆ ನಾವು ಬಂದು ಇಲ್ಲೊಂದು DC ಅವರಿಗೊಂದು ಮನವಿನೂ ಕೊಟ್ಟಿದ್ದೀವಿ ಸರ್. ನಾವು ಜಿಲ್ಲೆಗಳಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ. ಜಿಲ್ಲಾಡಳಿತಕ್ಕೆ ನೀವೇನಾದ್ರೂ ಗಡುವು ಕೊಡ್ತಾ ಇದ್ದಾರೆ ಅಥವಾ ಮುಂದಿನ ಹೋರಾಟಕ್ಕೆ ಇದನ್ನಾಗ್ತದೆ? ಹೌದು ಸರ್, ಒಂದು ವಾರ ನಾವು ಇದನ್ನು ಟೈಮ್ ಕೊಡ್ತಾ ಇದ್ದೀವಿ ಸರ್ ಇವರಿಗೆ. ಒಂದು ವಾರದೊಳಗೆ ಇವರು ಮಾಡಲಿಲ್ಲ ಅಂತಂದ್ರೆ ನಾವು ಸಾವಿರಾರು ಜನಗಳನ್ನು ತಗೊಂಡು ಜಿಲ್ಲಾ ಪಂಚಾಯತಿ ಎದುರಿಗೆ ಬಂದು ನಾವು ಧರಣಿ ಸತ್ಯಾಗ್ರಹನ ಕುಂಡಿರ್ತೀವಿ ಸರ್, ವ್ಯವಸ್ಥಿತವಾಗಿ ಆಗಲಿಲ್ಲ ಅಂತ. वरदी रत्नाकर गवंडी, जिल्हा पंचायत बेळगावी. घरी अभ्यासाचा मूड होत नाहीये, शांत वातावरण मिळत नाहीये, फोकस होत नाहीये. अहो मग आता काळजी करू नका, आपल्या जयसिंगपूर मध्ये सुरू झालाय फुल AC आणि एकदम शांत अभ्यासिका. कुठे? व्हिडिओ पूर्ण बघा, सांगतो. तुमची एनर्जी सक्सेस मध्ये कन्वर्ट करणारी ही आहे आपल्या जयसिंगपूर मधील विजडम लायब्ररी, जिथे तुम्ही फुल फोकस होऊन शांतपणे तुमचा अभ्यास करू शकता. कारण ही आपल्या जयसिंगपूर मधील एकमेव फुल AC लायब्ररी आहे, जिथे तुम्हाला मिळतं फ्री रजिस्ट्रेशन, शांत वातावरण, कम्फर्टेबल चेअर्स, गर्ल्स आणि बॉईज साठी सेपरेट सिटिंग एरिया, प्रत्येक डेस्कला स्टिकिंग नोट्सचे नोटीस बोर्ड, स्वतंत्र डेस्क लाईट, पिण्यासाठी ऑरो कोल्ड वॉटर, CCTV, डेली न्यूजपेपर आणि सगळ्यात महत्त्वाचे म्हणजे हाय स्पीड इंटरनेट. सोबतच प्रत्येक डेस्कला स्वतंत्र चार्जिंग पॉइंट, रिमोट फॅन, सेपरेट कॅफेटेरिया, जिथे बसून तुम्ही तुमचा टिफिन खाऊ शकता. सोबतच गर्ल्स बॉईज साठी सेपरेट टॉयलेट देखील आहे आणि प्रशस्त असं पार्किंग देखील आहे. त्यामुळे आता तुमच्या घरची गडबड, मोबाईलचा व्यत्यय आणि इतर सर्व आवाजापासून दूर जाऊन जर फोकस होऊन अभ्यास करायचा असेल तर विजडम लायब्ररी हा एक उत्तम पर्याय आहे. आताच डिस्प्लेवरच्या नंबरला कॉल करून तुमचं रजिस्ट्रेशन करा आणि हा व्हिडिओ सर्व अभ्यासू मित्रांना शेअर करा.